ಇತ್ತೀಚೆಗೆ ನಾನು ಅಬ್ಸರ್ವ್ ಮಾಡಿದ್ದೇನೆಂದರೆ, ದೊಡ್ಡವರು ಏನೆಲ್ಲ ಯಾರ ಹತ್ರನಾದರೂ ಒಂದು ಪೆನ್ ಕೇಳಬೇಕಂದ್ರೂ, ಸಾರಿ ನಿಮ್ಮ ಪೆನ್ ಸ್ವಲ್ಪ ಯೂಸ್ ಮಾಡ್ಬೋದಾ, ಸಾರಿ ಸ್ವಲ್ಪ ಇಲ್ಲಿ ಕೂತ್ಕೋಬೋದಾ, ಸಾರಿ ಸ್ವಲ್ಪ ಜಾಗ ಬಿಡ್ತೀರಾ, ಈ ಥರ ಪ್ರತಿಯೊಂದಕ್ಕೂ ಸಾರಿ ಕೇಳ್ತಾರೆ. ಆ ಥರ ಸಾರಿ ಕೇಳೋರಲ್ಲಿ ಏನಾಗಿರುತ್ತೆ, ಅವರ ಮೇಲೆ ಅವ್ರಿಗೆ ಕೇರ್ ಇರಲ್ಲ, ಅವ್ರ ಮೇಲೆ ಅವ್ರಿಗೆ ಲವ್ ಇರಲ್ಲ, ಅವ್ರಿಗೆ ಇಂಪಾರ್ಟೆಂಟೇ ಅಲ್ಲ. ಅದಕ್ಕೆ ಪ್ರತಿಯೊಂದಕ್ಕೂ ಸಾರಿ ಸಾರಿ ಅಂತಾರೆ. ಯಾಕೆ ಹೇಳಿ? ಸಾರಿ ಅಂತ ಯಾವಾಗ ಹೇಳ್ತೀವಿ ನಾವು ಇನ್ನೊಬ್ಬರಿಗೆ? ನಾವು ತಪ್ಪು ಮಾಡಿದಾಗ. ಆದರೆ ತಪ್ಪೇ ಮಾಡದೆ ಯಾರ ಹತ್ರ ಆದರೂ ಏನಾದರೂ ಬೇಕು, ಜಾಗ ಬೇಕು ಅಂದರೂ ಪ್ರತಿಯೊಂದಕ್ಕೂ ಸಾರಿ 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 ಅಂತ ಕೇಳ್ತಾ ಇದ್ದಾರೆ ಅಂದರೆ ಅವ್ರಿಗೆ ಅವ್ರು ಇಂಪಾರ್ಟೆನ್ಸ್ ಕೊಡ್ತಾ ಇಲ್ಲ, ಸ್ವಾಭಿಮಾನ ಇಲ್ಲ ಅವರಲ್ಲಿ. ನಾವು ತಪ್ಪು ಮಾಡದೆ ಇನ್ನೊಬ್ಬರ ಹತ್ರ ಸಾರಿ ಕೇಳೋದು ಯಾವಾಗ? ಸ್ವಾಭಿಮಾನ ಇಲ್ಲದೆ ಇರುವಾಗ. ಸ್ವಾಭಿಮಾನ ಇಲ್ಲ ಅಂದರೆ ಏನಾಗುತ್ತೆ? ನಮಗೆ ನಾವು ಇಂಪಾರ್ಟೆನ್ಸ್ ಕೊಡ್ತಾ ಇಲ್ಲ. ಯಾವಾಗ ನಮಗೆ ನಾವು ಇಂಪಾರ್ಟೆನ್ಸ್ ಕೊಡಲ್ವೋ, ಯಾರೂ ನಮಗೆ ಇಂಪಾರ್ಟೆನ್ಸ್ ಕೊಡಲ್ಲ, ಯಾರಿಂದನೂ ನಮಗೆ ಪ್ರೀತಿ ಸಿಗಲ್ಲ, ಎಲ್ಲರಿಂದ ನಮಗೆ ಹರ್ಟ್, ನೋವು, ಸಾರಿ ಕೇಳುವಂಥ ಪರಿಸ್ಥಿತಿಗಳನ್ನೇ ತಂದುಕೊಡುತ್ತೆ. ಹಾಗಾಗಿ ನೀವು ಸಾರಿ ಹೇಳಬೇಕು ಅಂದರೆ ಯೋಚನೆ ಮಾಡಿ ಸಾರಿ ಹೇಳಿ. ನಿಮ್ಮ ಕಡೆಯಿಂದ ಏನಾದರೂ ಗೊತ್ತಿದ್ದೋ ಗೊತ್ತಿಲ್ಲದೇನೋ ತಪ್ಪಾಗಿದ್ದಾಗ ಮಾತ್ರ ಹೇಳಿ, ಆವಾಗ ಅದು ಕನ್ಫೆಷನ್ ಆಗುತ್ತೆ. ಸುಮ್ಮನೆ ಹೇಳಿಬಿಡಿ. ಅದಕ್ಕೂ ಒಂದು ವ್ಯಾಲ್ಯೂ ಇದೆ. ಥ್ಯಾಂಕ್ ಯೂಗೊಂದು ವ್ಯಾಲ್ಯೂ ಇದೆ, ಐ ಆಮ್ ಸಾರಿಗೊಂದು ವ್ಯಾಲ್ಯೂ ಇದೆ, ಪ್ಲೀಸ್ ಫಾರ್ಗಿವ್ ಮೀಗೊಂದು ವ್ಯಾಲ್ಯೂ ಇದೆ. ಪ್ರತಿ ಒಂದು ಪದಕ್ಕೂ ಒಂದು ವ್ಯಾಲ್ಯೂ ಇದೆ. ಹಾಗಾಗಿ ಆ ವ್ಯಾಲ್ಯೂನ ನಾವು ಕಡಿಮೆ ಮಾಡೋದು ಬೇಡ.